ಒಂದೇ ಥರದ ಚಿಕನ್ ಮಸಾಲ ತಿಂದು ಬೇಜಾರಾಗಿದ್ದರೆ ಈ ರೀತಿ ಟ್ರೈ ಮಾಡಿರಿ. ಅಬ್ಬಾ ಎಮ್ಮಿ ಅಂದರೆ ಎಮ್ಮಿ ಟೇಸ್ಟಿಯಾಗಿರ್ತದೆ. ಹಾಗೆ ಎಲ್ಲರಿಗೂ ನಮಸ್ಕಾರ ಹೇಳ್ತೇನೆ. ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಮಾಡೋ ವಿಧಾನನ ಕೂಡ ನಿಮಗೆ ತಿಳಿಸ್ಕೊಡ್ತೇನೆ. ಚಿಕ್ಕ ಬೌಲಲ್ಲಿ ಅಂದರೆ 2-3 ಸ್ಪೂನು ಗೋಧಿ ಹಿಟ್ಟು ತೊಗೊಂಡಿದ್ದೇನೆ. ಹಾಗೆ 1 ಕಪ್ ಆಗುವಷ್ಟು ಮೈದಾ ಹಿಟ್ಟು. ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೋತೇನೆ. ಹಾಗೆ ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಸಿದ ಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೊಳ್ತೇನೆ. ನೋಡಿ, ಇದು ಹೊರಗಡೆ ತಿನ್ನೋದಂದರೆ ಬಹಳ ಕಾಸ್ಟ್ಲಿ. ಹಾಗಾಗಿ ನಾನು ಹೊಸ ರೀತಿಯಲ್ಲಿ ಟ್ರೈ ಮಾಡಿದ್ದೇನೆ. ಆದರೆ ಇದನ್ನು ನಾನು ಮಾಡ್ತಾ ಇರೋದು 5ರಿಂದ 6ನೇ ಸಲ ನಾನು ಟ್ರೈ ಮಾಡ್ತಾ ಇರೋದು. ಮಕ್ಕಳು ತೊಗೊಂಡು ಬರ್ತಾರೆ ಮಾಡಿಕೊಡು ಅಂತಾರೆ, ಮಾಡಿಕೊಡು ಅಂತಾರೆ. ಏನನ್ನ? ಚಿಕನ್ನ. 50 ರೂಪಾಯಿ ಚಿಕನ್ ತೊಗೊಬಂದಿದ್ದೇನೆ ಅಷ್ಟೇ ನಾನು. ನೋಡಿರಿ, ಇದು 50 ರೂಪಾಯಿ ಚಿಕನ್ನು. ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೇನೆ. ನೋಡಿ, ಇದು ಮಿಕ್ಸಿ ಜಾರ್ಗೆ ಹಾಕೊಂಡ ನಂತರ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರುವಂಥದ್ದನ್ನು ಹಾಕೋಬೇಕು. ಹಾಗೆ ಇದಕ್ಕೆ ಚಿಕ್ಕದಾಗಿ ಖಾರವಾಗಿರುವಂತಹ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಖಾರವಾಗಿರುವಂಥ 2 ಹಸಿಮೆಣಸಿನಕಾಯಿ ಹಾಕ್ಕೊಳ್ತಿದ್ದೇನೆ. ಹಾಗೆ ಇದಕ್ಕೆ ಒಂದು ಅರ್ಧ ಇಂಚಾಗುವಷ್ಟು ಶುಂಠಿ, 5ರಿಂದ 6 ಬೆಳ್ಳುಳ್ಳಿ ಎಸಳು. ಹಾಗೆ ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಇಷ್ಟಾದರೆ ಸಾಕು. ಮತ್ತು ಧನಿಯಾ ಬೇಡ, ಯಾಕಂದರೆ ನಾವು ಕೊತ್ತಂಬರಿ ಸೊಪ್ಪು ಈಗಾಗಲೇ ಹಾಕೀವಿ. ಈಗ ಇದನ್ನು ನಾವು ಮಿಕ್ಸಿ ಮಾಡ್ಕೊಂಬರ್ಬೇಕು. ಮತ್ತು ನೀರು ಹಾಕಬಾರ್ದು, ಹಾಗೆ ಮಿಕ್ಸಿ ಮಾಡ್ಕೊಂಡು ಬರಬೇಕು. ನೋಡಿ, ಇದು ಈ ರೀತಿ ಮಿಕ್ಸಿಯಾಗಿದ್ದೆ ಚೆಂದಾಗೈತಿ. ಈ ರೀತಿಯಾಗಿ ಸಣ್ಣದಾಗಿ ಪೇಸ್ಟ್ ರೆಡಿ ಆಗ್ತೈತಿ. ಅದನ್ನು ನಾನು ಮತ್ತೊಂದು ಬೌಲ್ಗೆ ಹಾಕ್ಕೊಳ್ತೇನೆ. ಇದು ಮಾಡೋದು ತುಂಬ ಸುಲಭ. ಈ ರೀತಿಯಲ್ಲಿ ನಿಮಗೆ ಯಾರೂ ಹೇಳಿಕೊಟ್ಟಿಲ್ಲ. ಇದು ಅತಿ ಸುಲಭವಾಗಿರುವಂತಹ ಟೇಸ್ಟಿ ಡೀಪ್ ಮೋಮೋಸ್. ಹಾಗೆ ಇದು ರುಚಿಯಾಗಿ ಇರ್ತದೆ ಮತ್ತು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಕ್ರಿಸ್ಪಿಯಾಗಿರ್ತದೆ. ನನಗೆ ಸ್ಟೀಮ್ದು ಮೋಮೋಸು ನನಗೆ ತಿನ್ನಲಿಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ. ಈಗ ನಾನು ಹಿಟ್ಟು ನಾದಿಟ್ಕೊಂಡಿದ್ದನ್ನು ನಾನು ಒಂದು ಚಪಾತಿ ಮಣೆ ತೊಗೊಂಡಿದ್ದೇನೆ. ಚಪಾತಿ ಮಣೆ ಮೇಲೆ ಹಿಟ್ಟು ನಾದಿರುವಂಥದ್ದನ್ನು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮತ್ತೊಂದು 2 ಸತ ನಾನು ಅದನ್ನು ಕಲಿಸ್ಕೊಳ್ತೇನೆ. ನೋಡಿರಿ, ಈಗ ನಾನು ಅದನ್ನು 2 ಭಾಗ ಮಾಡ್ತೇನೆ. ನೋಡಿ, ಇದು 2 ಭಾಗ ಆದ ತಕ್ಷಣ ಒಂದು ಭಾಗ ಹಾಗೆ ಇಟ್ಟು ಇನ್ನೊಂದು ಭಾಗ ತೊಗೊಂಡು ಅದನ್ನು ನಾನು ಸ್ವಲ್ಪ ಹಿಟ್ಟು ಹಾಕಿ ಲಟ್ಟಿಸ್ಕೊಳ್ತೇನೆ. ನೋಡಿ, ಈ ಚಾನಲ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿರಿ ನಿಮಗೆ ಇಷ್ಟ ಆದರೆ. ನೋಡಿ, ಕೇವಲ 50 ರೂಪಾಯಿ ಚಿಕನ್ ತಂದು ಮಾಡಿ ನೋಡಿ. ಖಂಡಿತ ನೀವು 100% ನನಗೆ ಮತ್ತೆ ತಿರುಗಿ ಬಂದು ನನ್ನ ಚಾನಲ್ಗೆ ಕಮೆಂಟ್ ಮಾಡ್ತೀರಾ. ಅಷ್ಟು ರುಚಿಯಾಗಿರ್ತದೆ. ನೋಡಿರಿ, ನಾನು ಈಗ ನೀವು ಗ್ಲಾಸ್ ಅದು ತೊಗೋಬೋದು. ನಾನು ಗ್ಲಾಸ್ ಬೌಲ್ ಇತ್ತಲ್ವ, ಹಾಗಾಗಿ ಆ ಬೌಲ್ ತೊಗೊಂಡು ಅದನ್ನು ರೌಂಡ್ ಶೇಪ್ ಬೇಗ ಆಗಬೇಕಲ್ವ, ಹಾಗಾಗಿ ರೌಂಡ್ ಶೇಪ್ ಬರಲಿಕ್ಕಂತ ಹೇಳಿ ಮಾಡ್ಕೊಳ್ತಾ ಇದ್ದೇನೆ. ನೋಡಿರಿ, ಅದೇ ರೀತಿ ನಾವು ಉಳಿದ ಹಿಟ್ಟೆಲ್ಲ ಅದೇ ರೀತಿ ಮಾಡಿಟ್ಕೊಂಡಿದ್ದೇನೆ. ಈಗ ನಾನು ಆ ಚಿಕನ್ ಪೇಸ್ಟ್ ಏನಿರ್ತದಲ್ಲ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ನೀವು ಯಾವ ಡಿಸೈನ್ ಬೇಕು, ನೀವು ರೌಂಡ್ ಶೇಪಲ್ಲಿ ಮಾಡ್ತೀರಾ ಹಾಗೆ ಮಾಡಿ, ಅಥವಾ ಕಡುಬಿನ ಶೇಪಲ್ಲಿ ಮಾಡ್ತೀರಾ ಅಂದರೆ ಕಚ್ಚಿಕಾಯಿ ಶೇಪಲ್ಲಿ ಮಾಡ್ತೀರಾ, ಯಾವ ಶೇಪ್ ಬೇಕೋ ಆ ಶೇಪ್ ಮಾಡಿರಿ. ನಾನು ಈ ಶೇಪಲ್ಲಿ ಯಾಕೆ ಮಾಡ್ತಾ ಇದ್ದೇನೆ ಅಂದರೆ ಅದು ಓಪನ್ ಆಗಬಾರ್ದಲ್ವ, ಹಾಗಾಗಿ ನಾನು ಈ ರೀತಿ ಮಡ್ಚ್ಕೊಳ್ತಾ ಇದ್ದೇನೆ. ಮತ್ತು ಇದು ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹಾಗೆ ಎಲ್ರಿಗೂ ಕೂಡ ಇಷ್ಟ ಆಗ್ತದೆ. ಸಂಜೆ ಸ್ನ್ಯಾಕ್ಸ್ ಥರನೂ ಮಾಡಬಹುದು. ಹೊರಗಡೆ ಏನಾದರೂ ತೊಗೊಳ್ತೇವೆ ಅಂದರೆ ಭಾಳ ಕಾಸ್ಟ್ಲಿ ಬೀಳ್ತದೆ. ಇದು ನಾನು ಸ್ವಲ್ಪ ದೊಡ್ಡ ಸೈಜ್ ಮಾಡಿದ್ದೇನೆ. ಅಂಗಡಿಲೆಲ್ಲ ಚಿಕ್ಕದಾಗಿ ಕೊಡ್ತಾರೆ. ಅದು ಕೂಡ 8 ಮೊಮೋಸಿಗೆ 150 ರೂಪಾಯಿ ತೊಗೊಳ್ತಾರೆ. ಯಾಕಂದರೆ ನಮ್ಮ ಮೊನ್ನೆ ತಂದಿದ್ವಿ, ಹಾಗಾಗಿ ನಮಗೆ ಗೊತ್ತಾಯಿತು ಇಷ್ಟು ಕಾಸ್ಟ್ಲಿ ಅಂತ. ಹಾಗೆ ನಾನೇ ಕೂಡ ಟ್ರೈ ಮಾಡುವ ಅಂತ ಹೇಳಿ ಡೀಪ್ ಫ್ರೈ ಮಾಡಿದ್ದೇನೆ. ಸಖತ್ತಾಗಿ ಬಂದೈತಿ. ನೋಡಿರಿ, ಇದೇ ರೀತಿ ನಾನು ಎಲ್ಲವನ್ನು ಮಾಡಿಟ್ಕೊಳ್ತೇನೆ. ನೋಡಿ, ಹೌದಾ, ಎಷ್ಟು ಚೆನ್ನಾಗಿ ಆಗ್ತಾ ಉಂಟು. ಮತ್ತು ಅಡುಗೆ ಮಾಡೋರಿಗೆ ಖುಷಿ ಇರಬೇಕು. ಯಾವಾಗಲೂ ಮನೆಯಲ್ಲಿ ಅಡುಗೆ ಮಾಡಿ ತಿಂದರೆ ಮತ್ತೆ ಅದೊಂದು ಸಲ ನಾವು ತಿರುಗಿ ಮಾಡಬೇಕು. ನೋಡಿ, ನಾನು ಎಣ್ಣೆ ಕಾಯಿಸ್ಲಿಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಕಾದೈತಿ. ಈಗ ನಾನು ರೆಡಿ ಮಾಡಿರುವಂತಹ ಮೋಮೋಸನ್ನು ಈಗ ಹಾಕ್ಕೊಳ್ತೇನೆ. ನೀವು ಇದನ್ನೇ ಸ್ಟೀಮ್ ಬೇಕಾದರೂ ಮಾಡ್ಕೊಳ್ಬೋದು. ಆದರೆ ನನಗೆ ಸ್ಟೀಮ್ಗಿಂತ ಡೀಪ್ ಫ್ರೈ ತುಂಬ ಇಷ್ಟ. ಯಾಕಂದರೆ ಚಿಕನು ಚೆನ್ನಾಗಿ ಬೇಯುತ್ತದೆ. ಹಾಗಾಗಿ ನೋಡಿರಿ, ಇದು ರೆಡಿ ಆಯಿತು. ಈಗ ನಾನು ಮತ್ತೊಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತೇನೆ. ನೋಡಿ,
ಇದೇ ರೀತಿ ನಾನು ಮಾಡಿರುವಂಥದ್ದೆಲ್ಲ ಚಿಕನ್ ಮೋಮೋಸನ್ನು ಡೀಪ್ ಫ್ರೈ ಮಾಡ್ಕೊಳ್ತೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು. ಇದು ನೋಡಿದ್ರೆ ನಿಮಗೆ ಕಡುಬಪ್ಪ, ಕಡಲೆ ಹಿಟ್ಟಿನ ಕಡಲೆ ಕಡುಬು ಅಂತಾರಲ್ಲ, ಕಡಲೆಬೇಳೆ ಕಡುಬು ಅಥವಾ ಕರ್ಚಿಕಾಯಿ ಈ ರೀತಿ ಅಂತ ಅಂದ್ಕೊಳ್ಬೋದು. ಇದು ಕರ್ಚಿಕಾಯಿ ಅಲ್ಲ, ಡೀಪ್ ಫ್ರೈ ಚಿಕನ್ ಮೋಮೋಸ್.